ಬೈಬ್ಯಾಡ್ರಿ ಪ್ಲೀಸ್, ಸಾರಿ. ಪಾರ್ಟಿ ನೋಡ್ರಿ ಇವತ್ತು ಲಕ್ಕಿದು. ನನಗೆ ಹೇಳ್ಬೇಕು ತಾನೆ. ಆವಾಗಿಂದ ಅದನ್ನ ಹೇಳ್ಕೊಂಡಲ್ಲ ಈ ಹುಡುಗಿರ್ ನಾವು ಸುಳ್ಳೆ ಹೇಳಲ್ಲ. ಮೇ ಬಿ ಕೇಳಿ ಕೇಳಿ. ಏನ್ ಕ್ವಶನ್ ಕೇಳ್ತೀರಾ? ರೇಷ್ಮಾ. ಫಸ್ಟ್ ಕ್ವಶನ್ ಏನು ಅಂತ ಅಂದ್ರೆ, ಹುಡುಗಿರ್ ಹೇಳೋ ಅಂತ ಸುಳ್ಳುಗಳು ಯಾವ? ಈ ಕ್ವಶನ್ ಹುಡುಗಿಗೆ ಕೇಳಿದ್ರೆ ಹೆಂಗೆ? ಹುಡುಗಿರ್ ನಾವು ಸುಳ್ಳೆ ಹೇಳಲ್ಲ. ಇಲ್ಲ, ಯಾಕಂದ್ರೆ ಹುಡುಗಿರ್ ಸುಳ್ಳು ಹೇಳ್ತಾರಲ್ಲ. ಅವರು ಅವ್ರ ಮನೇಲೆ ಇರ್ತಾರೆ, ಅವಾಗ ನಂಗೆ ಹೇಳ್ತಾರೆ, ಏ ಇಲ್ಲ ಇಲ್ಲ ಬಂದಿದ್ದೀನಿ ಚಿನ್ನ, ಇಲ್ಲ ಪಕ್ಕದಲ್ಲೇ ನೋಡಿ, ಇಲ್ಲೇ ನೋಡಿ ಇಲ್ಲೇ ನೋಡ ಅಂತ ಹೇಳ್ತಾರೆ. ಅವ್ರು ಬರೋಷ್ಟಲ್ಲೇ ಟೈಮೇ ಆಗಿರುತ್ತೆ. ಇದೆ ನನ್ ಪ್ರಕಾರ ತುಂಬಾ ಸುಳ್ಳು ಹೇಳ್ತಾರೆ. ಒಂದು ಎಕ್ಸಾಂಪಲ್ ಇದೊಂದು ಕೊಟ್ಟೆ. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಹುಡುಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕುಡಿಬೇಕ್ರಿ, ಕುಡಿದ್ರೆ ಒಳ್ಳೇದು. ಅಲ್ಲ, ಕುಡಿಯೋದಂತಂದ್ರೆ ಎಲ್ಲಾನು ದಿನಾ ಕುಡಿಯೋದಲ್ಲ, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಹುಡುಗರು ಕುಡಿಯಕ್ ಕಾರಣ ಯಾರು ಹೇಳಿ? ಏನು ಇಲ್ಲ, ಎಲ್ಲ ಸುಮ್ನೆ ಇರಿ. ಹುಡುಗಿರ್ ಅಂತ ಹಾಕ್ಬೇಡ್ರಿ. ನಿಮ್ದೆಲ್ಲ ಪರ್ಸನಲ್ ಬೇರೆ ಇರುತ್ತೆ. ಸರಿ, ನಿಮ್ಗೆ ನಾವ್ ಯಾವತ್ತಾದ್ರೂ ಹೇಳಿರ್ತೀವಿ ಹುಡುಗಿರು ಕುಡಿರಿ ಅಂತ? ನೀವು ಮಾಡೋ ಇದ್ರಿಂದನೇ ಅಲ್ವಾ ನಾವು ಏನು ಮಾಡಲ್ಲ. ಮಾಡದ್ ನೀವೇ ಹುಡುಗರು. ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ, ಜಗತ್ತಿಗೆ ಗೊತ್ತಿರೋ ಅಂತದ್ದು, ಎಲ್ಲರಿಗೂ ಗೊತ್ತಿರೋಂತ ಹುಡುಗಿಯರು ಫಸ್ಟ್ ಆಗಿ ಹೇಳೋಂತ ಸುಳ್ಳು ಯಾವ್ದಪ್ಪ ಅಂತಂದ್ರೆ, ನಾನ್ ಮೇಕಪ್ ಮಾಡಲ್ಲ. ಹುಡುಗಿಯಾಗಿ ನೀವು ಒಪ್ಕೊಂಡ್ರಲ್ಲ, ಅಫ್ಕೋರ್ಸ್ ಈ ಸುಳ್ಳು ನಾನ್ ತುಂಬಾ ಸಲ ಹೇಳ್ತೀನಿ. ಅದಕ್ಕೆ ನಿಮ್ಗೂ ಏನ್ ಗೊತ್ತಾ ಕ್ವಶನ್? ಕೇಳಿ. ಮದ್ವೆ ರಿಲೇಟೆಡ್. ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ರೈತನ ಮದ್ವೆ ಆಗ್ತಾರಾ, ಇಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಮದ್ವೆ ಆಗ್ತಾರಾ, ಇಲ್ಲ ಮಿಡಲ್ ಕ್ಲಾಸ್ ಹುಡುಗನ ಮದ್ವೆ? ಆಕ್ಚುಲಿ ನಾನು ರೈತರ ಮನೆ ಮಗಳು. ನಮ್ ತಂದೆ ರೈತ, ನಮ್ಮ ಅಣ್ಣ ಅವರೆಲ್ಲರೂ ರೈತರೇ. ಹೇಳೋದ್ನ ಅವ್ರದೆಲ್ಲ ಜೀವನ ನೋಡಿದ್ರೆ ಆಕ್ಚುಲಿ ಇವಾಗಿನ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವು ರೈತರಿಗೆ ಮದ್ವೆ ಆಗೋದು ಒಳ್ಳೇದು. ಯಾಕಂತಂದ್ರೆ ಸೌಕರ್ಯ ಇದ್ದವ ತಗೊಂಡೋಗಿ ಎಲ್ಲೋ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ, ಇಲ್ಲ ಅಂತಂದ್ರೆ ಸೂಟ್ ಕೇಸಲ್ಲಿ ತುಂಬಿ ಬಿಸಾಕ್ ಬಿಡ್ತಾನೆ. ಇವಾಗ ಜಾಬ್ ಇದ್ದವನು ಯಾವಳನಾದ್ರೂ ಇಟ್ಕೊಂಡಿರ್ತಾನೆ, ಹೋಗಿ ಅವನು ಎಲ್ಲ ಸತ್ತಿರ್ತಾನೆ, ಇಲ್ಲ ಅಂದ್ರೆ ನಮ್ಗೆ ಎಲ್ಲಾದ್ರೂ ಕರ್ಕೊಂಡೋಗಿ ಸಾಯಿಸ್ಬಿಡ್ತಾನೆ. ಅದಕ್ಕಿಂತ ಬೆಟರ್ ನಾವು ರೈತರನ್ನ ಮದ್ವೆ ಆಗೋದು. ಯಾಕಂತಂದ್ರೆ ಟೆನ್ಷನ್ ಇರಲ್ಲ. ದಿನ ಇಡೀ ಹೊಲದಲ್ಲಿ ಹೋಗಿ ದುಡಿಯೋದು, ಮನೆಗ್ ಬಂದು ಅಡಿಗೆ ಮಾಡ್ಕೊಂಡು ಉಂಡು ನೆಮ್ಮದಿಯಾಗಿ ಮಲ್ಕೊಂಡ್ ಬಿಡೋದು, ಇದೇ ಒಳ್ಳೆ ಜೀವನ. ಆಕ್ಚುಲಿ ಮಿಡಲ್ ಕ್ಲಾಸ್ ಅಂದ್ರೂ ಬೇಡ. ಮಿಡಲ್ ಕ್ಲಾಸ್ ನನಗೆ ಯಾಕಂತಂದ್ರೆ ನಂಬಿಕೆ ಇಲ್ಲ ಗುರು. ಇವಾಗಿನ ಜಗತ್ತಲ್ಲಿ ಯಾರಿಗೂ ನಂಬೋ ಹಾಗೆ ಇಲ್ಲ ರೈತರನ್ನ ಬಿಟ್ರೆ. ನಾನ್ ನಿಮ್ ಐಡಿಯಾ ಓಪನ್ ಮಾಡಿಲ್ಲ, ನೀವು ಮಾಡಿ ಅಲ್ಲ. ನನ್ ಚಾನಲ್ ರೇಷ್ಮಾ ತೊಡೆದ್ರೆ ಬಂದ್ಬಿಡುತ್ತೆ, ಸಾಕು. ಎಲ್ಲಾರು ಇವ್ರು ಮುಖಗಳನ್ನ ನೋಡಿದ್ರಿ ಅಂತಂದ್ರೆ ಸೊ ಪ್ಲೀಸ್ ಅವ್ರ ಐಡಿಗಳನ್ನ ಫಾಲೋ ಮಾಡ್ಬಿಡ್ರಿ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಾರ್ ನನ್ಗೆ ಇವತ್ತು. ಎಲ್ಲೈತ ಮೈಕ್ ಕೊಡ್ರಿ, ನಮ್ದು ಹೇಳ್ತೀವಿ. ಒಂದ್ ನಿಮಿಷ. ಸೊ ಈಕೆ ಅವರ ಚಾನಲ್ ಅಲ್ಲಿ ನಾನ್ ಬರ್ತಾ ಇದ್ದೀನಿ ಇವತ್ತು. ನನ್ನ ಅಕೌಂಟ್ ನೇಮ್ ಬಂದು ಮಿಸ್ಟರ್ ಜಿಡಿಎಸ್. ನನ್ನ ಚಾನಲ್ ನೇಮ್ ಹೇಳು, ರೇಷ್ಮಾ ಕಲಬುರ್ಗಿ. ನನಗೆ ಹೇಳ್ಬೇಕು ತಾನೆ. ಆವಾಗಿಂದ ಹೇಳ್ಕೊಂಡಲ್ಲ ಈ ಚಾನಲ್ ಅಲ್ಲಿ ರೇಷ್ಮಾ ಕಲಬುರ್ಗಿ ಅಫಿಷಿಯಲ್ ಚಾನಲ್ ಅಲ್ಲಿ ನಾವು ಬಂದಿದೀವಿ. ಸೊ ನನ್ನ ಚಾನಲ್ ನೇಮ್ ಬಂದು ಮಿಸ್ಟರ್ ಜಿಡಿಎಸ್ ಕನ್ನಡಿಗ ಅಂತ. ಯೂಟ್ಯೂಬ್ ಅದ್ರಲ್ಲಾದ್ರು ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಾದ್ರು ಓಕೆ, ಎರಡರಲ್ಲೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಬೇಡ ಇಲ್ಲ, ಸುಮ್ನೆ ಪ್ರೀತಿ ಗುರು, ಅವ್ರ ಪ್ರೀತಿಗೆ ನಾನ್ ಸದಾ ಚಿರಋಣಿ. 2 ನಿಮಿಷಕ್ಕೆ ಮಿಂಗಲ್ ಆಗೋಯ್ತು. ಪ್ರೀತಿ ಕೊಡಕ್ಕೆ ನಿಮಿಷ ಆಗ್ಬೇಕು, ಮನ್ಸಿದ್ರೆ ಸಾಕು, ಅದ್ ನಮ್ಮ ಹತ್ರ ಇದೆ. ಕನೆಕ್ಟ್ ಆಗಕ್ಕೆ ಯಾವ್ದಾದ್ರು ಒಂದ್ ವಿಷಯ ಸಾಕು. ಹೌದು ಹುಲಿಯಾ ಅಂತಂದ್ರೆ ಬೇಗನೆ ಕನೆಕ್ಟ್ ಆಗ್ಬಿಡುತ್ತೆ ಮನುಷ್ಯ. ಖಂಡಿತ. ಸೊ ಹಾಗೆ ಮಾತಾಡೋರು ಸಿಕ್ಕರೆ ಖುಷಿ. ನಿಮ್ಮಷ್ಟು ನಮ್ಗೆ ಮಾತಾಡ ಇಲ್ಲ, ಹಾಗೇನಿಲ್ಲ. ನೀವು ತುಂಬಾ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ಸ್. ಸತತ ಪ್ರಯತ್ನ ಇರ್ಲಿ, ಆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಇರುತ್ತೆ. ಕ್ರಿಯೇಟರ್ಸ್ಗೆ ಕ್ರಿಯೇಟರ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಸಪೋರ್ಟ್? ಗೈಸ್, ಮಸ್ತ್ ಎಂಜಾಯ್ ಮಾಡಿದ್ವಿ. ಆ ಹುಡುಗರ್ನು ಸಿಕ್ಕಿದ್ರು ಅವ್ರ ಸಂಗಟ. ಇಲ್ಲಿ ಗಾಡಿ ಪಾರ್ಕಿಂಗ್ ಒಳಗ್ ಬಂದ್ವಿ, ಬಟ್ ಕಾರ್ ಅದ್ರಾಗ ಬಂದ್ವಿ, ಗೊತ್ತಾಗೋಕೆ ಕಡೆ ಅಂತ ಹೇಳಿ. ಇನ್ನೊಂದು ಅಂಡರ್ಗ್ರೌಂಡ್ ಕೆಳಗ್ ಹೋಗ್ಬೇಕಾ ಕೇಳೋರಿಗೆ? ರಾಂಗ್ ರೂಟಿಗೆ ಬಂದ್ಬಿಟ್ಟಿವಿ ಗೈಸ್, ಗೊತ್ತಾಗಿಲ್ಲ. ಮಾತ್ನಾಗ ಈ ಕಡೆ ಬಂದ್ಬಿಟ್ವಿ. ಇದು ನೋಡು, ಓಪನ್ ಆಗುತ್ತೆ ನೋಡು. ಓಪನ್ ಆಗ್ತೈತಿ. ಓಪನ್ ಆಯ್ತು. ಬೈಕ್ ಸಿಗಂದ್ರೆ ಕೆಳಗ್ ಹೋಗ್ಬೇಕಾ, ಕಾರ್ ಅಂದ್ರೆ ಇಲ್ಲಿ ಮೇಲೆ ಅನ್ನಿಸ್. ನಾವು ಕಾರ್ ಸೆಕ್ಷನ್ ಒಳಗ್ ಬಂದಿವಿ ಗೈಸ್. ಬಹಳ ಎಂಜಾಯ್ ಆಯ್ತಾ. ಹುಡುಗರೆಲ್ಲ ಸಿಕ್ಕಿದ್ರು ಅಂಡ್ ನಮ್ಮ ಲಕ್ಕಿನೂ ಇದ್ದ. ಇವತ್ತಿನ ದಿನ ಆಕ್ಚುಲಿ ಗುಡ್ ಡೇ ಅಂತಾನೆ ಹೇಳ್ಬೋದು. ಬಹಳ ಖುಷಿ ಆಯ್ತು ಗೈಸ್. ಇವಾಗ ಟಿಫನ್ ಮಾಡಕ್ ಹೊಂಟಿವಿ ನೋಡ್ರಿ. ಏನಾದ್ರು ಲೈಟ್ ಆಗಿ ಈವ್ನಿಂಗ್ ಆಗೈತಿ, ಏನಾದ್ರು ಲೈಟ್ ಆಗಿ ತಿಂದಿಸ್ ಮನೆಗೆ ಹೋಗಮ್ಮ ಅಂತೇಳಿ ರಾಮೇಶ್ವರ ಕೆಫೆಗೆ ಹೊಂಟಿದೆವು. ಇದನ್ನು ಕಾರ್ದೆ ಅನ್ನಿಸ್ತದ. ಇದನ್ನು ಕಾರ್ದೆ ಗೊತ್ತಾಗತ್ತಿಲ್ಲ. टू व्हीलर किधर जाना है? ऊपर इधर इधर भी कार ही है ना?
ಇದು ಗೊತ್ತಾಗಲ್ಲ. ಅವ್ನ್ ಗೊತ್ತಾಗವಲ್ದಪ್ಪ, ಇದು ಎಕಡೆ ಕಡೆ ಹೋಗ್ಬೇಕೇನೋ. ಕಾರ್ನಾಗ ಬಂದ್ ಸಿಗ ಬಿದ್ವಿ. ಹೋಗಮ್ ನೋಡಮ್, ಕೇಳ್ಕೊಂಡ್ ಹೋದ್ರ ಹಿಂಗ್ ಯಾಕೆ ಮಾಡ್ತಾರ? ಜಾಗ ಇದ್ದವ್ರ ಒಂಚೂರು ಜಾಗ ವೇಸ್ಟ್ ಮಾಡ್ಬಾರ್ದು ಅಂತ. ಯಾಕೆ ವೇಸ್ಟ್ ಮಾಡ್ಬೇಕು ಅನ್ನೋದು. ಬಾಗ್ಲಿ ನೋಡ್ರಿ ತಾನೇ ಓಪನ್ ಆಗ್ತೈತಿ. ಅಲ್ಲಿ ಕೇಳೋಣ ಬಾ, ಆ ಕಡೆ ಅವ್ರಿಗೆ ಕೇಳೋಣ. ಅವ್ರಿಗೆ ಕೇಳ್ತೀವಿ ಗೈಸ್, ಯಾಕಂತಂದ್ರೆ ಫುಲ್ ಕಾರ್ ಸೆಕ್ಷನ್ ಒಳಗೆ ಬಂದ್ಬಿಟ್ಟಿವಿ, ಗೊತ್ತಾಗ ಹೋಗ್ತು ನಮ್ಮ. ಎಕ್ಸ್ಕ್ಯೂಸ್ ಮಿ ಸರ್, ಬೈಕ್ ಪಾರ್ಕಿಂಗ್ ಸ್ಟ್ರೇಟ್. ಓಕೆ, ಥ್ಯಾಂಕ್ ಯು. ಸ್ಟ್ರೇಟ್ ಹೋಗ್ಬೇಕಂತ, ಈ ಕಡೆ ಕಾರ್ ಅವ, ಆ ಕಡೆ ಬೈಕ್ ಅವ, ಗೊತ್ತಾಗಿಲ್ಲ ನಮಗ ಯಾಕಡೆ ಹೋಗ್ಬೇಕು ಅಂತ ಹೇಳಿ. ನೋಡ್ರಿ ಎಸ್ ಕಾರ್ ಬರ್ತಾವ. ಇಲ್ಲೇ ಐತಿ, ಗೊತ್ತಾಗಿಲ್ಲ ನಮಗ್. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್, ಸ್ವಲ್ಪ ಈ ಕಡೆ ಸರಿತೀರಾ? ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ನಿಮ್ಗೆ ಹಾಕ್ಬೋದಾ? ಹಾ, ಇಲ್ಲೇ ಇಲ್ಲಿ ಎಲ್ಲಿ ನಿಂದಿರ್ಸಿ ಅವನು ತಿಳಿಯನೇ ಹೋಲ್ತು. ಹಾ, ಆ ಕಡೆ ಸೈಡ್ UB12 ಮೇ ಬಿ UB12 ಒಳಗೆ ನಿಂದಿರ್ಸಿ ಅನ್ನಿಸ್ತ. ಈ ಕಡೆ ಅನ್ನಿಸ್ತದ, ಈ ಕಡೆ ಬಾ. ಈ ಕಡೆನೂ ಅಲ್ಲ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ನಿಲ್ಸಿದ್ವಿ. ಸ್ಟಾರ್ಟಿಂಗ್ ಒಳಗ ಎಂಟ್ರೆನ್ಸ್ ಅಲ್ಲೇ ಗಾಡಿಗಳನ್ನ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ನಾವು ಬಂದಾಗ ಇಷ್ಟು ಗದ್ದಲ ಇರ್ತಿದ್ದಿಲ್ಲ ಗೈಸ್, ಇಷ್ಟು ಗದ್ದಲನೇ ಇದ್ದಿದ್ದಿಲ್ಲ ನಾವು ಬಂದಾಗ. ಯಾಕಂದ್ರೆ ಫುಲ್ ಖಾಲಿ ಇತ್ತು. ಸೊ ಅಲ್ಲಿ ಫ್ರಂಟ್ ಒಳಗೆ ಖಾಲಿ ಇತ್ತು ಅಂತೇಳಿ ಫ್ರಂಟ್ ಒಳಗೆ ನಿಂದ್ರಿಸಿದ್ವಿ ನಾವು. ಫಸ್ಟೇ ಅನ್ಕೋಬೇಕಾಗಿತ್ತು, ನಾವು ನಡ್ಕೊಂಡ್ ಬರಕ್ ಲೇಟ್ ಆಗ್ತದ, ಇಲ್ಲೇ ಫ್ರಂಟ್ ಒಳಗ್ ಬೇಡ, ಲಾಸ್ಟ್ನಾಗ ಸಿಕ್ತು. ಗಾಡಿ ಸಿಕ್ತು, ಹಂಗೆ ಮುಂದಕ್ಕೆ ಹೊಂಟೀನಿ. ಸೋ ಸಾರಿ, ನನ್ನಿಂತ ಒಂದ್ ತಪ್ಪು ನಡೆದೋಯ್ತು. ಅಲ್ಲಿ ಬಾಜು ಗಾಡಿಗ ಫ್ಲವರ್ಸ್ ಇದ್ವು ಗೈಸ್. ಇಷ್ಟ ಆಯ್ತು ಅಂತ ಕಿತ್ಕೋಬೇಕಂತ ಹೋದೆ, ಅದು ಪೂರ್ತಿ ಬರ್ಲಿಲ್ಲ, ಅರ್ಧನೇ ಕಿತ್ಕೊಂಡ್ ಬಂತು. ಅದು ಯಾರ್ ನಿಲ್ಸಿದ್ರಿ ಫ್ಲವರ್, ಅವ್ರು ನೋಡಿ ಬೈಬ್ಯಾಡ್ರಿ ಪ್ಲೀಸ್, ಸಾರಿ, ನನ್ ಕಡೆಯಿಂದ ತಪ್ಪಾಯ್ತು. ಫ್ಲವರ್ ಅಂದ ತಕ್ಷಣ ಇಷ್ಟ ಆಗ್ತೈತಿ ಎಲ್ಲರಿಗೆ, ಸೊ ಹಂಗೆ ಇಷ್ಟ ಆಗಿ ನಾನು ಕಿತ್ಕೊಳಕ್ ಹೋದೆ, ಬಟ್ ಅದು ಅರ್ಧನೇ ಬಂತು. ಸಾರಿ ಗೈಸ್, ಬೇಜಾರಾಗತೈತಿ. ಯಾಕಂದ್ರೆ ಹೂವನ್ನ ಈ ತರ ಕಿತ್ತಬಾರ್ದು ಅಲ್ಲ. ಚಲೋ, ರಾಮೇಶ್ವರ ಕೆಫೆಗೆ ಹೊಂಟಿದೀವಿ. ಟಿಫನ್ ಏನಾರ ತಿನ್ಲಕ್ಕ, ಸ್ನಾಕ್ಸ್ ತಿನ್ಲಕ್ಕ, ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ರಾಮೇಶ್ವರ ಕೆಫೆಗೆ ಬಂತೀನಿ ನೋಡ್ರಿ. ಎಷ್ಟು ಗದ್ಲ ಇರ್ತದಕ್ಕ ಇಲ್ಲಿ, ಇದೇ ಪ್ರಾಬ್ಲಮ್, ಬರೀ ರಶ್ 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 ರಶ್. ಧೂಪ್ ನೋಡ್ರಿ ಹೆಂಗ್ ಹಾಕ್ಯಾರ ಅವ್ರು, ಅಂದ್ರೆ ಯಾವ್ದೇ ಇದು ಬೀಳ್ಬಾರ್ದು, ಕೆಟ್ಟ ದೃಷ್ಟಿಗಳು ಬೀಳ್ಬಾರ್ದು ಅನ್ನೋ ಕಾರಣ. ಅಲ್ಲಿ ಮಿಷನ್ ಅಲ್ಲಿ ಇದ್ ಮಾಡಮೇ, ಲೇಟ್ ಆಗ್ತದೇನು ಬಿಲ್ಲಿಂಗ್ ಅಂದ್ರ, ಅಲ್ಲೇ ಚೆಕ್ ಮಾಡೋಣ. ಗುಂಡು ಜಾಮೂನ್ ತಗೊಂಡನ, ನಾನು ದೋಸೆ ತಗೊಂಡಿನಿ. ನಾನು ದೋಸೆ ಅಲ್ಲ, ನಾನು ರೊಟ್ಟಿ ತಗೊಂಡಿನಿ. ಯಾವ್ದು ಅಂತಂದ್ರ ರಾಗಿ ರೊಟ್ಟಿ ತಗೊಂಡಿನಿ. ಅವರು ಗೀ ಪುಡಿ ದೋಸೆ ತಗೊಂಡಾರ. ಅದು ಏನು 15 ಮಿನಿಟ್ಸ್ ಲೇಟ್ ಆಗ್ತೈತಿ ಅಂತ ಗೈಸ್. 15 ಮಿನಿಟ್ ಲೇಟ್ ಇದ್ದ ಸಲ ನಾವು ಸ್ಟಾರ್ಟರ್ ಜಾಮೂನ್ ತಗೊಂಡಿವಿ. ಇನ್ನ 2 ಜಾಮೂನ್ ಬೇಕು ಅಂತ ಹೇಳಿ ಬಿಲ್ ಹಾಕ್ಸ್ಕೊಂಡ್ ಬರಕ್ ಹೋಗ್ಯಾನವ. ಏನ್ ಭಾಳ ಗರ್ದಿ ಅದಪ್ಪ, ಇದು ಫುಲ್ ಅಂದ್ರೆ ಫುಲ್ ಗರ್ದಿ ಅದ, ಬಟ್ ಮಸ್ತ್ ಅದ ಬಿಡ್. ಲಾಸ್ಟ್ ಟೈಮ್ ನಾನು ಈ ರಾಮೇಶ್ವರ ಕೆಫೆದ ಒಂದು ವಿಡಿಯೋ ಮಾಡಿದ್ದೆ, ನಮ್ದು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಒಳಗ ಹಾಕಿದ್ದೆ ನೋಡ್ರಿ. ನೋಡಿದಿಲ್ಲ ಅಂದ್ರೆ ನೋಡ್ರಿ, ಫುಲ್ ಹೆಂಗಂತಂದ್ರೆ ಎಷ್ಟು ನೀಟ್ ಆಗದ, ಹೆಂಗದ ಇಲ್ಲಿ ಪ್ರೊಸೀಜರ್ ಅಂತ ಹೇಳಿ ಎಲ್ಲಾನು ಆ ವಿಡಿಯೋ ಒಳಗ ನಿಮ್ಗೆ ಸಿಗ್ತೈತಿ. ಬಿಸಿ ಬಿಸಿ ಗುಲಾಬ್ ಜಾಮೂನ್, ಲಕ್ಕಿ ಪಾರ್ಟಿ ನೋಡ್ರಿ ಇವತ್ತು, ಲಕ್ಕಿದು. ಸಖತ್ತಾಗೈತಿ ಜಾಮೂನ್ ಮಾತ್ರ, ಎಲ್ಲ ಫ್ರೆಶ್ ಐತಿ ನೋಡ್ರಿ ಗೈಸ್. ಕಾಣಿಸಲ್ಲ, ಫೇಸ್ ಕಾಣಿಸಾಗತ್ತದ ನೋಡು. ರಾಗಿ ರೊಟ್ಟಿ ಬಂತು, ನಂದು ರಾಗಿ ರೊಟ್ಟಿ ಬಂತು. ಆ ಲಕ್ಕಿದು ಯಾವ್ದದು ದೋಸೆ ಅಲ್ಲ, ಮಸಾಲ ದೋಸಾ. ಒಂದು ಮಸಾಲ ದೋಸೆ, ನಂದು ರಾಗಿ ರೊಟ್ಟಿ, ಬಟ್ ಸಖತ್ತೈತಿ, ಟೇಸ್ಟ್ ಮಾಡ್ತೀನಿ. ಭಾಳ ಇಷ್ಟ. ನನ್ ಫೋನ್ ಒಳಗೆ ಚಾರ್ಜ್ ಖಾಲಿ ಆಗತೈತಿ ಗೈಸ್. ಮನೆಗೆ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತಿದೀನಿ. ಟಾಟಾ ಬಾಯ್. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಯ್ತು, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮರ್ಯಾಕ್ ಹೋಗ್ಬೇಡ್ರಿ ಗೈಸ್. ಟಾಟಾ ಬಾಯ್, ಟೇಕ್ ಕೇರ್.